ಒಂದು ಸುಂದರ ನದಿಯ ತೀರದಲ್ಲಿ ದೊಡ್ಡದಾದ ಜಾಂಬುಲ ಮರವಿತ್ತು. ಅದು ಹಣ್ಣಿನಿಂದ ತುಂಬಿದ ಮರ. ಈ ಮರದ ಮೇಲಂತೂ ಒಬ್ಬ ಚತುರ ಮಂಗ ವಾಸಿಸುತ್ತಿದ್ದ. ಅವನು ಪ್ರತಿದಿನವೂ ಹಣ್ಣುಗಳನ್ನು ತಿಂದು ಸಂತೋಷದಿಂದ ಬದುಕುತ್ತಿದ್ದ. ಆ ಮರ ಅವನ ಮನೆ, ಅವನ ಆಹಾರ ಎಲ್ಲವೂ ಆಗಿತ್ತು. ಒಂದು ದಿನ ಒಂದು ಮೊಸಳೆ ನೀರಿನಲ್ಲಿ ಈಜುತ್ತಾ ನದಿಯ ದಡಕ್ಕೆ ಬಂತು. ಅದು ಮಂಗನನ್ನು ನೋಡಿ ಆಶ್ಚರ್ಯವಾಯಿತು. ಮಂಗ ಮೊಸಳೆಗೆ ಸ್ನೇಹಭಾವದಿಂದ ಹಣ್ಣುಗಳನ್ನು ನೀಡಲು ಆರಂಭಿಸಿತು. ಹೀಗೆ ಅವರು ಒಬ್ಬರೊಂದಿಗೆ ಒಬ್ಬರು ಸ್ನೇಹಿತರಾದರು. ಪ್ರತಿಯೊಂದು ದಿನವೂ ಮೊಸಳೆ ಬಂದು ಮಂಗನೊಂದಿಗೆ ಮಾತನಾಡುತ್ತಿತ್ತು. ಅವರ ಸ್ನೇಹ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು. ಆದರೆ ಮೊಸಳೆಯ ಹೆಂಡತಿಗೆ ಇದು ಇಷ್ಟವಾಗಲಿಲ್ಲ. ಆಕೆ ಅಸೂಯೆಪಟ್ಟು ನನಗೆ ಆ ಮಂಗನ ಹೃದಯವನ್ನು ತಿನ್ನಬೇಕು ಎಂದು ಬಲವಂತ ಮಾಡಿದಳು. ಮೊಸಳೆ ಮಂಗನನ್ನು ತನ್ನ ಮನೆಗೆ ಆಹ್ವಾನಿಸಿತು. ಮಂಗ ತಾನೊಬ್ಬ ಸ್ಮಾರ್ಟ್ ಸ್ನೇಹಿತ ಎಂದು ನಂಬಿ ಆತನ ಬೆನ್ನಲ್ಲಿ ಕುಳಿತು ನದಿಯನ್ನು ದಾಟಲು ಹೊರಟಿತು. ನದಿಯ ಮಧ್ಯದಲ್ಲಿ ಮೊಸಳೆ ಸತ್ಯ ಹೇಳಿತು. ನಿನ್ನ ಹೃದಯ ಬೇಕಂತೆ ನನ್ನ ಹೆಂಡತಿಗೆ. ಅವನು ಭಯದಿಂದ ಹೇಳಿದರೂ ಮಂಗ ತಕ್ಷಣದ ಯೋಚನೆಯೊಂದಿಗೆ ಉತ್ತರಿಸಿದ. ಮಂಗ ಹೇಳಿತು, ಅಯ್ಯೋ, ನನ್ನ ಹೃದಯ ಮರದ ಮೇಲೆ ಬಿಟ್ಟಿದ್ದೇನೆ, ಹಿಂದಿರುಗೋಣ. ಮೊಸಳೆ ಮೂರ್ಖತನದಿಂದ ನಂಬಿತು. ಮರದ ಬಳಿ ಬಂತೆಂಬ ತಕ್ಷಣ ಮಂಗ ಮರದ ಮೇಲೆ ಹಾರಿತು. ಮಂಗ ತಿಳಿವಿನಿಂದ ಹೇಳಿತು, ಬುದ್ಧಿವಂತಿಕೆ ಇರುವವನೇ ಯಾವಾಗಲೂ ಜಯಶೀಲನಾಗುತ್ತಾನೆ.